ಹಲೋ ಫ್ರೆಂಡ್ಸ್, ಬಹಳಷ್ಟು ದಿನಗಳಿಂದ ಒಂದು ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ ತಗೊಳ್ಬೇಕಾಗಿರುವಂಥದ್ದು. ಆ ಪ್ರಾಡಕ್ಟು ಇವತ್ತು ಒಂದು ಆನ್ಲೈನ್ ಮೂಲಕ ಖರೀದಿ ಮಾಡಿರುವಂಥದ್ದಾಗಿದೆ. ಹಾಗಾದರೆ ನೋಡೋಣ ಈ ಪ್ರಾಡಕ್ಟ್ ಯಾವುದಿದೆ ಮತ್ತು ಅನ್ಬಾಕ್ಸಿಂಗು ಮಾಡುವಂಥದ್ದು ಮತ್ತು ಈ ಒಂದು ಪ್ರಾಡಕ್ಟ್ಗೆ ಸಂಬಂಧಿಸಿರುವಂಥ ಇತರ ಮಾಹಿತಿಗಳನ್ನು ಸಹ ನಾವು ಪಡೆದುಕೊಳ್ಳೋಣ. ನನಗೆ ಮತ್ತು ನಮ್ಮ ಮನೆಯಲ್ಲಿ ಬೇಕಾಗಿರುವಂತಹ ಒಂದು ಪ್ರಾಡಕ್ಟು ಈ ಒಂದು ಲ್ಯಾಪ್ಟಾಪ್ ಆಗಿರುವಂಥದ್ದಾಗಿದೆ. HP ಕಂಪ್ನಿಯ ಲ್ಯಾಪ್ಟಾಪನ್ನು ನಾನು ಖರೀದಿ ಮಾಡಿದ್ದೇನೆ. ಇದು ಅಮೆಜಾನ್ನಿಂದ ನಾನು ಖರೀದಿ ಮಾಡಿರುವಂತಹ ಲ್ಯಾಪ್ಟಾಪ್ ಆಗಿರುವಂಥದ್ದು. ಈ ಒಂದು ಅಮೆಜಾನ್ನಲ್ಲಿ ಈ ಒಂದು ಲ್ಯಾಪ್ಟಾಪ್ನ ಲಿಂಕನ್ನು ನಾನು ಸಹ ಕೊಟ್ಟಿರ್ತೇನೆ. ಇದರ ಪ್ರೈಸು ಇನ್ನಿತರ ಮಾಹಿತಿಗಳನ್ನು ಸಹ ನೀವು ಚೆಕ್ ಮಾಡ್ಕೊಳ್ಬಹುದಾಗಿರುವಂಥದ್ದಾಗಿದೆ. ಈ ಒಂದು HP ಕಂಪ್ನಿಯ ಲ್ಯಾಪ್ಟಾಪು Core i3 ಪ್ರೊಸೆಸರ್ ಆಗಿರುವಂಥದ್ದಾಗಿದೆ. ಇನ್ನು 10th ಜನರೇಷನ್ ಲ್ಯಾಪ್ಟಾಪ್ ಇದು ಆಗಿರುವಂಥದ್ದು. ಇದರಲ್ಲಿ 1 TB ಹಾರ್ಡ್ ಡಿಸ್ಕ್ ಆಗಿರುವಂಥದ್ದು ಸಹ ಆಗಿದೆ. 15.5 ಇಂಚ್ ಡಿಸ್ಪ್ಲೇ ಹೊಂದಿರುವಂಥದ್ದಾಗಿದೆ. ಈ ಪ್ರಾಡಕ್ಟ್ನ ಲಿಂಕನ್ನು ನೀವು ಚೆಕ್ ಮಾಡೋದ್ರ ಮೂಲಕ ಇದರ ಪ್ರೈಸು ವೇರಿಯೇಷನ್ ಆಗ್ತಾ ಇರ್ತದೆ. ನಾನು ಕೆಲವೊಂದು ಆಫರ್ಗಳಲ್ಲಿ ಈ ಒಂದು ಲಭ್ಯ ಇರುವಂಥ ಪ್ರೈಸನ್ನು ತೆಗೆದುಕೊಂಡು ನಾನು ಪರ್ಚೇಸ್ ಮಾಡಿದ್ದೇನೆ. ನೀವು ಸಹ ಇದರ ಒಂದು ಪ್ರೈಸನ್ನು ಸಹ ಚೆಕ್ ಮಾಡಿ. ಯಾರಾದರೂ ನೀವು ತಗೊಳ್ಬೇಕಂದ್ರೆ ಈ ಒಂದು ಲ್ಯಾಪ್ಟಾಪ್ ನಿಮಗೂ ಸಹ ಸರಿ ಅನಿಸಿದ್ದೆ ಆದಲ್ಲಿ ಇದರ ಮಾಹಿತಿಯನ್ನು ಸಹ ನೀವು ಪಡೆದುಕೊಳ್ಬಹುದಾಗಿರುವಂಥದ್ದು. ಬನ್ನಿ ನೋಡೋಣ ಈ ಲ್ಯಾಪ್ಟಾಪ್ ಹೇಗಿದೆ, ಇದರ ಒಂದು ಬಾಕ್ಸ್ನ ಅನ್ಬಾಕ್ಸ್ ಮಾಡಿ ಮತ್ತು ಒಳಗಡೆ ಏನೇನು ಪ್ರಾಡಕ್ಟ್ ಇದೆ ಮತ್ತು ಲ್ಯಾಪ್ಟಾಪನ್ನು ಮಾಡಿದಾಗ ಹೇಗೆ ಅನಿಸುತ್ತೆ ಅನ್ನೋದನ್ನು ಸಹ ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಸ್ನೇಹಿತರೆ, HP ಲ್ಯಾಪ್ಟಾಪ್ ಈ ರೀತಿಯಾಗಿ ಬಂದಿರುವಂಥದ್ದಾಗಿದೆ. ಇಲ್ಲಿ ಅಮೆಜಾನ್ನಿಂದ ನಾನು ಪಾರ್ಸಲ್ ತರಿಸಿರುವಂಥದ್ದು. ಇಲ್ಲಿ HP ಅಂತ ಹೇಳಿ ಇರುವಂಥದ್ದಾಗಿದೆ. ಪ್ಯಾಕು ಈ ರೀತಿಯಾಗಿದೆ. ಈ ರೀತಿ ಈ ಕಡೆ ಪ್ಯಾಕ್ ಇದೆ. ಇಲ್ಲಿ ಈ ರೀತಿಯಾಗಿರುವಂಥದ್ದಾಗಿದೆ. ಇಲ್ಲಿ HP ಲ್ಯಾಪ್ಟಾಪ್ 15SDU 1066TU ಅಂತ ಹೇಳಿ ಇರುವಂಥದ್ದಾಗಿದೆ. ಇನ್ನು ಇಲ್ಲಿ ಆದ ನಂತರ ಇಂಟೆಲ್ Core i3 10110U ಪ್ರೊಸೆಸರ್ 2 ಅಂತ ಹೇಳಿ ಇರುವಂಥದ್ದಾಗಿದೆ. ಇನ್ನು 1 TB ಹಾರ್ಡ್ ಡಿಸ್ಕ್ ಇರುವಂಥದ್ದು. ಇಲ್ಲಿ ಏನಾಗಿದೆ, ವಿಂಡೋಸ್ 10 ಇರುವಂಥದ್ದು ಆಗಿದೆ. 3 ಸೆಲ್ಲು 41 ವಿನ್ 63 ಇರುವಂಥದ್ದಾಗಿದೆ. 8 GB ಸೋಡಿಯಂ DDR4 ಇರುವಂಥದ್ದು. ಇನ್ನು 15.6 ಇಂಚ್ ಫುಲ್ HD LED ಡಿಸ್ಪ್ಲೇ ಇರುವಂಥದ್ದು ಆಗಿದೆ. ಈ ರೀತಿ ಇದರ ಕಾನ್ಫಿಗರೇಷನ್ ಇರುವಂಥದ್ದು. ಬಾಕ್ಸ್ನ ಈ ಕಡೆ ನೋಡಿದಾಗ ಈಗ ಇಲ್ಲಿ ಹೀಗಿದೆ. ಇಲ್ಲಿ ಈ ರೀತಿ ಕಾಣಿಸ್ತಾ ಇದೆ. ಇಲ್ಲಿ ನೋಡಿದಾಗ ಈ ರೀತಿಯಾಗಿ ಕಾಣಿಸ್ತಾ ಇರುವಂಥದ್ದು. ಇಲ್ಲಿ ಇಂಟೆಲ್ ಅನ್ನೋದು ಇರುವಂಥದ್ದಾಗಿದೆ. ಇಲ್ಲಿ ಇಂಟೆಲ್ ಅಂತ ಹೇಳಿ ಇದೆ. ಈ ರೀತಿ ಈ ಕಡೆ ಇರುವಂಥದ್ದಾಗಿದೆ. ಈ ಬಾಕ್ಸ್ ಪೀಸ್ನ ಇವಾಗ ಓಪನ್ ಮಾಡೋಣ. ನೋಡೋಣ ಓಪನ್ ಮಾಡಿ ಒಳಗಡೆ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತ ಹೇಳಿ. ಈ ರೀತಿ ಪ್ಯಾಕಿಂಗ್ ಇದೆ. ಒಳಗಡೆ ಇನ್ನು ಬಾಕ್ಸ್ನಲ್ಲಿ ಏನೇನಿದೆ ಅಂತ ನೋಡೋಣ. ಆಯಿತು, ಬಾಕ್ಸ್ ಖಾಲಿಯಾಗಿದೆ. ಈ ಬಾಕ್ಸ್ ಒಳಗಡೆ ಇರುವಂಥ ಐಟಮ್ಗಳನ್ನು ಈ ರೀತಿಯಾಗಿ ತೆಗೆದಿದ್ದೇನೆ. ಇಲ್ಲಿ ಚಾರ್ಜರ್ ಇದೆ, ಅಡಾಪ್ಟರ್ ಇರುವಂಥದ್ದು ಈ ರೀತಿಯಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟು ಇಲ್ಲಿ ಇನ್ಸ್ಟ್ರಕ್ಷನ್ನು ಇರುವಂಥದ್ದಾಗಿದೆ. ಇನ್ನು ಇದಾದ ನಂತರ ಇಲ್ಲಿರುವಂಥ ಒಂದು ನಮ್ಮ ಲ್ಯಾಪ್ಟಾಪ್. ಲ್ಯಾಪ್ಟಾಪು ಈ ರೀತಿಯಾಗಿ ಕೊಟ್ಟಿದ್ದಾರೆ. ನೋಡೋಣ, ಲ್ಯಾಪ್ಟಾಪನ್ನು ಓಪನ್ ಮಾಡೋಣ. ಇಲ್ಲಿ ಓಪನ್ ಮಾಡಿದಾಗ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತ ನೋಡೋಣ. ನೋಡಿ, ಬ್ಲ್ಯಾಕ್ ಕಲರಲ್ಲಿರುವಂಥದ್ದು. ಇಲ್ಲಿ HP ಅಂತಿದೆ. ಈ ಕಡೆ ನೋಡಿದಾಗ ಈ ರೀತಿಯಾಗಿರುವಂಥದ್ದು. ಇನ್ನು ಬಿಲ್ಟ್ ಬ್ಯಾಟ್ರಿ ಇದೆ. ನೆಕ್ಸ್ಟು ಇದನ್ನು ಓಪನ್ ಮಾಡಿದಾಗ ಇಲ್ಲಿ ಈ ರೀತಿಯಾಗಿರುವಂಥದ್ದು ಕಾಣಿಸ್ತಾ ಇದೆ. ಓಪನ್ ಮಾಡಿದಾಗ ಹೀಗೆ ಇಲ್ಲಿ ಆಫೀಸ್, ಹೋಮ್ ಆ್ಯಂಡ್ ಸ್ಟೂಡೆಂಟ್ Core i3 ಇರುವಂಥದ್ದು, ಮೈಕ್ರೋಸಾಫ್ಟ್ ಇದೆ, ಇಂಟೆಲ್ ಇರುವಂಥದ್ದು. ನೆಕ್ಸ್ಟು ಇಲ್ಲಿ ಈ ರೀತಿಯಾಗಿರುವಂಥದ್ದಾಗಿದೆ. ಕೀಬೋರ್ಡ್ ಹೀಗೆ ಸಾಫ್ಟ್ ಆಗಿರುವಂಥ ಕೀಬೋರ್ಡ್ ಇದೆ. ಡಿಸ್ಪ್ಲೇ ಸಹ ಸಾಫ್ಟ್ ಆಗಿರುವಂಥ ಡಿಸ್ಪ್ಲೇ ಕಾಣಿಸ್ತಾ ಇದೆ. ನೋಡ್ತಾ ಇದ್ದೀರಿ ನೀವು. ಇಲ್ಲಿ ಹೀಗೆ ಕಾಣಿಸ್ತಾ ಇರುವಂಥದ್ದು ಇದು ಆಗಿದೆ. ಈಗ ಆನ್ ಮಾಡಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂಥೇಳಿ ನೋಡೋಣ. ಸ್ನೇಹಿತರೆ, ಆನ್ ಮಾಡಿದ ನಂತರ ಈ ರೀತಿಯಾಗಿ ಕಾಣಿಸ್ತಾ ಇರುವಂಥದ್ದಾಗಿದೆ. ಡಿಸ್ಪ್ಲೇ ಸೂಪರಾಗಿ ಕಾಣಿಸ್ತಾ ಇದೆ. ಇದ್ರ ಜೊತೆಗೆ ಇಲ್ಲಿರುವಂಥ ಕೀಬೋರ್ಡ್ ಸಹ ಚೆನ್ನಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಈ ಕಡೆ ಚಾರ್ಜಿಂಗ್ ಪಿನ್ ಕೊಟ್ಟಿದ್ದಾರೆ. ಈ ಸೈಡ್ನಲ್ಲಿ ಚಾರ್ಜಿಂಗ್ ಪಿನ್ ಇರುವಂಥದ್ದು. ಇಲ್ಲಿ ಲೈಟ್ ಇಂಡಿಕೇಟ್ ಮಾಡ್ತಾ ಇದೆ. ಇಲ್ಲಿ 2 USB ಪೋರ್ಟ್ಗಳನ್ನು ಕೊಟ್ಟಿದ್ದಾರೆ. ಇದು ಆದ ನಂತರ ಇಲ್ಲಿ ಒಂದು ಪಿನ್ ಕಾರ್ಡ್ ಕನೆಕ್ಟ್ ಮಾಡೋದಕ್ಕೆ ಕೊಟ್ಟಿದ್ದಾರೆ.
ಇದು ಆದ ನಂತರ ಈ ಸೈಡ್ನಲ್ಲಿ ನೋಡಿದಾಗ ಈ ಸೈಡ್ನಲ್ಲಿ ಇಲ್ಲಿರುವಂಥದ್ದು ಈ ರೀತಿಯಾಗಿ ಕೊಟ್ಟಿರುವಂಥದ್ದಾಗಿದೆ. ಹೀಗಿದೆ. ಇಲ್ಲಿ ಮೊಬೈಲ್ ಪಿನ್ ಕನೆಕ್ಟರ್ ಇದೆ, ಸ್ಮಾಲ್ USB ಕನೆಕ್ಟರ್ ಕೊಟ್ಟಿದ್ದಾರೆ. ಈ ರೀತಿಯಾಗಿ ನೋಡಿದಾಗ ಇದು ಇನ್ನೂ ಯೂಸ್ ಮಾಡಿದ ನಂತರ ಇದರ ಎಕ್ಸ್ಪೀರಿಯನ್ಸ್ನು ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇದು ಸ್ನೇಹಿತರೆ ಈ ಒಂದು HP ಲ್ಯಾಪ್ಟಾಪ್ನ ಅನ್ಬಾಕ್ಸಿಂಗ್ ಆಗಿರುವಂಥದ್ದು. ಈ ಒಂದು ಲ್ಯಾಪ್ಟಾಪ್ನ ಪ್ರಾಡಕ್ಟ್ನ ಮಾಹಿತಿಯನ್ನು ನೀವು ಪರೀಕ್ಷಿಸಬೇಕಂದಾಗ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಮೆಜಾನ್ನ ಲಿಂಕನ್ನು ಸಹ ನಾನು ಹಾಕಿರ್ತೇನೆ. ನಾನು ಅಮೆಜಾನ್ ಮೂಲಕ ನಾನು ಇದನ್ನು ಖರೀದಿ ಮಾಡಿದ್ದೇನೆ.